ವೆನ್ಸ್ಡೇ ಈವ್ನಿಂಗ್ ಗಿಡಗಳಿಗೆಲ್ಲ ಸ್ವಲ್ಪ ನೀರ್ ಸ್ಪ್ರೇ ಮಾಡ್ಕೊಂಡು ಫಿಶ್ ಸಾಂಬಾರ್ ಮಾಡಿ ತುಂಬಾ ದಿನನೇ ಆಯ್ತು. ಹಾಗಾಗಿ ಫಿಶ್ ಸಾಂಬಾರ್ ಮಾಡೋಣ ಅಂತ ಇದಕ್ಕೆ ಬೇಕಾಗಿರೋ ಅಂತದ್ದು ಸ್ವಲ್ಪ ಎಣ್ಣೆ ಹಾಕೊಂಡು 2-3 ಚಕ್ಕೆ ಪೀಸು, 4-5 ಲವಂಗ, 1 ಬೆಳ್ಳುಳ್ಳಿ, 2 ಪೀಸ್ ಶುಂಠಿ, 1 ದಪ್ಪ ಈರುಳ್ಳಿ, 1 ಸಣ್ಣದಾಗಿರೋ ಟೊಮೆಟೊ, 4-5 ಒಣಮೆಣಸಿನ್ಕಾಯಿ, ಸ್ವಲ್ಪ ಪುದೀನ ಇಷ್ಟನ್ನು ನೀಟಾಗಿ ಬಾಡಿಸ್ಕೋಬೇಕು. ಅದ್ರ ಜೊತೆ ಸ್ವಲ್ಪ ಟರ್ಮರಿಕ್ ಯೂಸ್ ಮಾಡ್ಕೋತಾ ಇದ್ದೀನಿ. ಹಾಗೆ ಇದಿಷ್ಟು ಬಾಡಿಸ್ಕೊಂಡಾದ್ಮೇಲೆ ಕೊನೆಯದಾಗಿ ಸ್ವಲ್ಪ ಒಣ ಕೊಬ್ಬರಿ, ಕೊತ್ತಂಬರಿ ಸೊಪ್ಪು, ಒಂದ್ ಸ್ವಲ್ಪ ಹುಣಸೆಹಣ್ಣು, 2 ಸ್ಪೂನು ಕೊತ್ತಂಬರಿ ಪುಡಿ ಇಷ್ಟನ್ನು ಫೈನ್ ಪೇಸ್ಟ್ ಮಾಡ್ಕೊಂಡ್ ಬರ್ಬೇಕು. ನಾನಿಲ್ಲಿ ಅರ್ಧ ಕೆಜಿ ಬಾಂಗ್ಡಾ ಫಿಶ್ ಯೂಸ್ ಮಾಡ್ತಾ ಇದ್ದೀನಿ. ಒಂದ್ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಕರಿಬೇವು, ಏನ್ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ವು ಅಷ್ಟು ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿ ಬರ್ಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿ ಬಂದ ಮೇಲೆ ಫಸ್ಟ್ ತಲೆ ಪಾಟು ಸೇರಿಸ್ಕೊತಾ ಇದ್ದೀನಿ. ಒಂದ್ 5 ನಿಮಿಷ ಬಿಟ್ಟು ರಿಮೈನಿಂಗ್ ಬಾಡಿ ಪಾರ್ಟ್ ಹಾಕ್ಬಿಟ್ಟು 5 ಮಿನಿಟ್ಸ್ ಕುದಿಸಿದ್ರೆ ಸಖತ್ ಯಮ್ಮಿ ಅಂಡ್ ಟೇಸ್ಟಿ ಆಗಿರೋ ಫಿಶ್ ಸಾಂಬಾರ್ ರೆಡಿ ಆಯ್ತು.